ಗಿಲ್ಲಿ ವರ್ಸಸ್ ರಘು ಅವ್ರ ನಡುವೆ ಒಂದು ಜಗಳ ಆಗಿದೆ. ಅದರ ರಿಲೇಟೆಡ್ ಆಗಿ ಕಂಪ್ಲೀಟ್ ಆಗಿ ಒಂದು ಪ್ರೊಮೋನು ಕೂಡ ಬಿಗ್ ಬಾಸ್ ಅವ್ರು ಬಿಟ್ಟಿದ್ದಾರೆ ಅಂತಲೇ ಅನ್ಕೊಳ್ಬೋದು. ಅದೇ ಥರ ಇನ್ನೊಂದು ಅಪ್ಡೇಟ್ ಇದೆ. ಏನು ಅಪ್ಡೇಟು ಪ್ರೊಮೋದಲ್ಲಿ ಏನೆಲ್ಲ ಇದೆ ಅಂತ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ಹೊಸಬ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಒಂದು ಲೈಕ್ನ ಮಾಡಿ. ಅದೇ ಥರ ಎಲ್ಲ ಲೈವ್ ಅಪ್ಡೇಟ್ಸು ಬೇರೆ ಥರ ಅಪ್ಡೇಟ್ಸು ಕೂಡ ಟೆಲಿಗ್ರಾಮ್ ಗ್ರೂಪಲ್ಲಿ ಸಿಗ್ತಾ ಇದೆ. ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬಂದು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಯಾರೇನು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿ ಇದಕ್ಕಿಂತ ಮುಂಚೆನೇ ಎಲ್ಲ ಅಪ್ಡೇಟ್ ಸಿಗ್ತಾ ಹೋಗುತ್ತೆ. ಶನಿವಾರ ಯಾವುದೇ ಥರ ಶೂಟಿಂಗ್ ನಡೀತಿಲ್ಲ. ಅದ್ರ ಬದಲು ಇವತ್ತು ಅಂದರೆ ಶುಕ್ರವಾರ ಒಂದು ವೀಕೆಂಡ್ ಎಪಿಸೋಡ್ ಶೂಟ್ ನಡೀತಾ ಇದೆ, ಶನಿವಾರದ್ದು ಮತ್ತು ಭಾನುವಾರದ್ದು. ಆ್ಯಕ್ಚುಲ್ ಆಗಿ ಮಾರ್ಕ್ದು ಒಂದು ಪ್ರೀ ರಿಲೀಸ್ ಇವೆಂಟ್ ನಡೀತಾ ಇದೆ. ಅದು ಹುಬ್ಳಿಯಲ್ಲಿ 20ನೇ ತಾರೀಕು ಅಂದರೆ ನಾಳೆ. ಅದಕ್ಕೋಸ್ಕರ ಕಿಚ್ಚ ಸುದೀಪ್ ಅವರು ಅಲ್ಲಿ ಅಟೆಂಡ್ ಆಗಬೇಕು ಅಂತ ಇವತ್ತು ಅಂದರೆ ಶುಕ್ರವಾರನೇ ಎಲ್ಲ ಎಪಿಸೋಡ್ ಶೂಟ್ ಮತ್ತು ವೀಕೆಂಡ್ ಎಪಿಸೋಡ್ ಶೂಟ್ ಎಲ್ಲನೂ ಕೂಡ ಆಗ್ತಿದೆ ಅಂತಲೇ ಅನ್ಬೋದು. ಅದ್ರ ರಿಲೇಟೆಡ್ ಆಗಿ ನೆಕ್ಸ್ಟ್ ಅಪ್ಡೇಟ್ಗಳು ಬರುತ್ತೆ ಟೆಲಿಗ್ರಾಮ್ ಗ್ರೂಪಲ್ಲಿ. ಎಲ್ಲರೂ ಮಿಸ್ ಮಾಡಿದಂತೆ ಜಾಯ್ನ್ ಆಗಿ. ಈ ಒಂದು ಪ್ರೋಮೋದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಪಾಯಿಂಟ್ ಏನಂತ ಅಂದರೆ, ಪ್ರತಿ ಸೀಸನಲ್ಲೂ ನೀವು ಅಬ್ಸರ್ವ್ ಮಾಡಿರ್ತೀರ, ಎಲ್ಲರೂ ಕೂಡ ಆಲ್ಮೋಸ್ಟ್ ಸ್ವಲ್ಪ ಬ್ಯಾಡ್ ವರ್ಡ್ಸ್ನ ಯೂಸ್ ಮಾಡ್ತಿದ್ರು. ನಾರ್ಮಲ್ ಆಗಿ ಸ್ಲ್ಯಾಗು ಕೂಡ ಬೇರೆ ರೀತಿ ಇತ್ತು. ಬಟ್ ಈ ಸೀಸನ್ನು ಎಕ್ಸ್ಟ್ರೀಮ್ಲಿ ಬೇರೆ ಲೆವೆಲ್ಗೆ ಹೋಗಿದೆ ಅಂತಲೇ ಅನ್ಬೋದು. ಹೊಸ ಪದ ಆಗಿರ್ಬೋದು, ಅಂದರೆ ಕನ್ನಡ ನಿಘಂಟುಗಳಲ್ಲಿ ಹೊಸ ಪದಗಳು ಜೋಡಿಸ್ಕೊ ಹೋಗ್ತಿದೆ ಬಿಗ್ ಬಾಸ್ ಸೀಸನ್ 12 ಅಂತಲೇ ಅಂದ್ಕೊಳ್ಬೋದು. ಆ್ಯಕ್ಚುಲ್ ಆಗಿ ಒಬ್ಬೊಬ್ಬರು ಒಂದೊಂದು ಮಾತನ್ನು ಕೂಡ ಅಬ್ಸರ್ವ್ ಮಾಡಿದ್ದೀರಾ. ಸ್ಟಾರ್ಟಿಂಗಲ್ಲಿ ಯಾವ ರೀತಿ ಇತ್ತು, ಸುದಿ ಅವ್ರು ಯೂಸ್ ಮಾಡಿರೋದಾಗಿರ್ಬೋದು, ಅಶ್ವಿನಿ ಅವರಾಗಿರ್ಬೋದು, ರಜತ್ ಅವರಾಗಿರ್ಬೋದು, ಬೇರೆ ಮಾತುಗಳೆಲ್ಲನೂ ಕೂಡ ಬರ್ತಾ ಇದೆ. ಅದಕ್ಕೆ ಹೋಲಿಸ್ಕೊಂಡ್ರೆ ಬೇರೆ ಸೀಸನ್ ಎಲ್ಲ ಬೆಟರ್ ಅಂತ ಅನ್ನಿಸ್ತಾ ಇತ್ತು. ಈ ಒಂದು ಪ್ರೊಮೋದಲ್ಲೂ ಕೂಡ ರಘು ಅವರು ಅದುಮ್ಕೊಂಡು ಹೋಗುವಂಥ ಒಂದು ವರ್ಡ್ನ ಯೂಸ್ ಮಾಡ್ತಾರೆ. ಅದು ಬೇರೆ ರೀತಿಯೇ ಈಚೆಗೆ ಪೋಟ್ರೆ ಆಗುತ್ತೆ. ಹಳ್ಳಿ ಸೈಡಲ್ಲಂತೂ ನಾರ್ಮಲ್ ಆಗಿ ಮುಚ್ಕೊಂಡು ಹೋಗೋ ಥರ ಆ ಥರ ಒಂದು ಪೋಟ್ರೆ ಆಗುತ್ತೆ ಅಂತಲೇ ಅಂದ್ಕೊಳ್ಬೋದು. ಬಟ್ ಇಲ್ಲಿ ಕಂಟೆಸ್ಟೆಂಟ್ಸ್ಗಳು ಮಾತನ್ನ ಯಾವ ರೀತಿ ಆಡ್ತಿದ್ದಾರೆ ಅಂದರೆ, ಅವ್ರೇನಾದ್ರು ರಿಯಾಲಿಟಿ ಶೋಲ್ ಇದ್ದಾರಾ ಅಂತ ಅಂದ್ಕೊಂಡಿದ್ದಾರೋ, ಇದು ಬಿಗ್ ಬಾಸ್ ಮನೆ ಅಂತ ಅಂದ್ಕೊಂಡಿದ್ದಾರೋ, ನಾರ್ಮಲ್ ಆಗಿ ಅವ್ರ ಮನೆ ಅಂತ ಅಂದ್ಕೊಂಡಿದ್ದಾರೋ ಅದಂತೂ ಗೊತ್ತಿಲ್ಲ. ಆಲ್ಮೋಸ್ಟ್ ಎಲ್ಲ ಕ್ಯಾಮ್ರಾಸು ಕೂಡ ಕಂಟೆಸ್ಟೆಂಟ್ಸ್ ಮೇಲೆ ಇರುತ್ತೆ. ಬಟ್ ಆ ಒಂದು ಪಾಯಿಂಟನ್ನು ಕೂಡ ಇಟ್ಕೊಂಡು ಅದನ್ನು ಅಬ್ಸರ್ವ್ ಮಾಡಿದಂತೆ ಈ ವರ್ಡ್ ಎಲ್ಲನೂ ಕೂಡ ಯೂಸ್ ಮಾಡ್ತಿದ್ದಾರಲ್ಲ. ಇವರೊಬ್ಬರೇ ಅಂತಲ್ಲ, ಇವಾಗ ಎಲ್ಲಿವರೆಗೂ ಯಾರ್ಯಾರೆಲ್ಲ ಯೂಸ್ ಮಾಡಿರ್ತಾರೆ ಅವರೆಲ್ಲರಿಗೂ ಕೂಡ ಸೇರಿಸ್ಕೊಂಡು ಹೇಳ್ತಾ ಇರೋದು. ಇಲ್ಲಿ ಒಂದು ಟ್ರಿಗರ್ ಮೂಮೆಂಟು ಕೂಡ ಬರುತ್ತೆ ರಘು ಅವ್ರಿಗೆ. ಏನಂತ ಅಂದರೆ, ಗಿಲ್ಲಿ ಅವರು ನಾರ್ಮಲ್ ಆಗಿ ಒಂದು ವಿಷಯನ ಕೇಳ್ತಾರೆ, ಅಣ್ಣ ಊಟ ಆಗಿದೆಯಾ ಅಂತ ಸುಮಾರು ಸಲ ಕೇಳ್ತಾರೆ. ಅದು ರೇಗ್ಸೋ ಥರನೂ ಕೂಡ ಅಲ್ಲಿ ತೋರಿಸ್ತಾ ಇದ್ದಾರೆ ಅಂತ ಅನ್ಕೊಳ್ಬೋದು. ಅವರಿಬ್ಬರು ನಡುವೆ ಏನು ಜಗಳ ಆಡಿದ್ರು ಕೂಡ ಒಂದು ಕೋಳಿ ಜಗಳ ಥರ ಇರುತ್ತೆ. ಏನಕ್ಕೆ ಅಂತ ಅಂದರೆ, ಮುಂಚೆಯಿಂದನೂ ಕೂಡ ನಿಮಗೆ ಗೊತ್ತಿದೆ ಯಾವ ರೀತಿ ಬಾಂಡಿಂಗ್ ಇದೆ ಅವ್ರದ್ದು. ಆದರೆ ಬಟ್ ಇಲ್ಲಿ ಟ್ರಿಗರ್ ಮೂಮೆಂಟ್ಗೆ ಕನ್ವರ್ಟ್ ಆಗ್ತಿದೆ ಅಂತಲೇ ಅನ್ಬೋದು. ಗಿಲ್ಲಿ ಅವರು ಆ ಒಂದು ಊಟ ಆಯ್ತಾ ಅಂತ ಕೇಳಿದಾಗ ಆ ಒಂದು ಪಾಯಿಂಟಲ್ಲಿ ಅವ್ರಿಗೆ ಒಂದು ಸ್ವಲ್ಪ ಟ್ರಿಗರ್ ಜಾಸ್ತಿ ಆಗಿದೆ, ಒಂದು ಸ್ವಲ್ಪ ಹೈಪರ್ ಮೂಮೆಂಟ್ಗೆ ಹೋಗ್ತಾರೆ. ಅದಾದಮೇಲೆ ನಾನು ಶೋ ಬಿಟ್ಟೋದ್ರೂ ಪರವಾಗಿಲ್ಲ, ಈ ಥರ ಎಲ್ಲ ನಾನು ಮುಂದೆ ಆಡಬೇಡ, ನಾನು ಹೊಟ್ಟೆ ಹೋಗ್ತೀನಿ ಈ ಥರ ಆಡಿದ್ರೆ. ಆದರೆ ಅವ್ರು ರೇಗಿಸೋದಾಗಿರ್ಬೋದು, ಒಡ್ಬಿಟ್ಟು ಹೊಟ್ಟೋಗ್ತೀನಿ ಅಂತ ಅವರು ಇಂಡೈರೆಕ್ಟಾಗಿ ಹೇಳ್ತಿರೋದು. ಬಟ್ ಅವ್ರಿಗೆ ಒಂದು ಸ್ವಲ್ಪ ಟ್ರಿಗರ್ ಮೂಮೆಂಟ್ ಬಂದಿದೆ. ಯಾರಾದ್ರೂ ಅಷ್ಟೇ ರೇಗಿಸುವಾಗ ನಾರ್ಮಲ್ ಆಗಿ ಆ ಒಂದು ಪಾಯಿಂಟ್ ಔಟ್ ಬರುತ್ತೆ. ಅದೇ ಥರ ಈ ಒಂದು ವಿಷಯಕ್ಕೆ ಆ ಒಂದು ನಾರ್ಮಲ್ ಆಗಿ ಜಗಳ ಆಗಿದೆ ಅಂತಲೇ ಅನ್ಬೋದು. ಅದನ್ನೇನೋ ಪ್ರೊಮೋ ಆಗಿ ಕ್ರಿಯೇಟ್ ಮಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಯಾವ ರೀತಿ ಈ ಒಂದು ಪ್ರೊಮೋನ ಕ್ರಿಯೇಟ್ ಮಾಡಿದ್ದಾರೆ ಅಂತ ಒಂದು ಸ್ವಲ್ಪ ಲಾಜಿಕ್ಕು ಇಲ್ಲ ಅಂತ ಅನಿಸುತ್ತೆ. ಬರೀ 10 to 20 ಸೆಕೆಂಡ್ ಅಷ್ಟೇ ಕಂಟೆಂಟ್ ಇರೋದು. ನಾರ್ಮಲ್ ಆಗಿ 20 ರಿಂದ 25 ಸೆಕೆಂಡು ಆ ಥರ ಒಂದು ಪ್ರೊಮೋ ಬಿಟ್ಟಿರ್ತಾರೆ. ಅಂದರೆ ಆ ಒಂದು ಕಂಟೆಂಟ್ ಇರುತ್ತೆ 20 ಸೆಕೆಂಡ್ವರೆಗೂ. ಬಟ್ ಇಲ್ಲಿ ಏನಂತ ಅಂದರೆ, ನಾರ್ಮಲ್ ಆಗಿ ಇಲ್ಲಿ ಅವರು ಊಟನ ಕೇಳ್ತಾ ಇರ್ತಾರೆ. ಆ ಒಂದು ಟ್ರಿಗರ್ ಮೂಮೆಂಟ್ಗೆ ಇಲ್ಲಿ ರಘು ಅವರು ಆನ್ಸರ್ನ ಕೊಡ್ತಾರೆ ಬೇರೆ ರೀತಿ ಅಂತಲೇ ಅಂದ್ಕೊಳ್ಬೋದು. ಅದನ್ನು ಇವರು ನೆಗೆಟಿವ್ ಕ್ರಿಯೇಟ್ ಮಾಡೋದಕ್ಕೆ ಈ ಥರ ತೋರಿಸ್ತಿದ್ದಾರೋ, ಆ ಒಂದು ಬಾಂಡಿಂಗ್ ಕರೆಕ್ಟಾಗಿ ಬರಬಾರ್ದು ಅಂತಲೇ ತೋರಿಸ್ತಿದ್ದಾರೋ ಅಂತ ಯಾರಿಗೂ ಗೊತ್ತಿಲ್ಲ. ಬಟ್ ಆ ಒಂದು ವಿಷಯನ ಮಾತಾಡುವಾಗ ಆ ಒಂದು ನಾರ್ಮಲ್ ಆಗಿ ಟ್ರಿಗರ್ ಮಾಡಬಾರ್ದಿತ್ತು. ಧನುಷ್ ಅವ್ರಿಗೂ ಲಾಸ್ಟ್ ಮೂಮೆಂಟಲ್ಲಿ ಕೇಳ್ತಾರೆ, ಆದ್ರೂ ಕೂಡ ಅವರು ನಾರ್ಮಲ್ ಆಗಿ ಒಂದು ಜೋಕಾಗಿ ತೊಗೊಳ್ತಾರೆ ಅಂತಲೇ ಅನ್ಬೋದು. ನೋಡೋಣ ಯಾವ ರೀತಿ ಈ ಒಂದು ಪ್ರೊಮೋ ಬಂದಿದೆ, ಯಾವ ಥರ ಎಪಿಸೋಡಲ್ಲಿ ಟೆಲಿಕಾಸ್ಟ್ ಆಗುತ್ತೆ. ಒಂದು ಮಿಸ್ ಮ್ಯಾಚ್ ಇದ್ದೇ ಇರುತ್ತೆ, ಯಾವ ರೀತಿ ಪೋಟ್ರೆ ಆಗುತ್ತೆ ಅಂತಲೂ ಕೂಡ ನೋಡೋಣ. ಇದಿಷ್ಟು ಒಂದು ನಾರ್ಮಲ್ ಆಗಿ ರಿವ್ಯೂ ಮತ್ತು ಅಪ್ಡೇಟ್ ಆಗಿರುತ್ತೆ. ಇನ್ನೆಲ್ಲ ಮಿಕ್ಕಿದ ಅಪ್ಡೇಟ್ಸು ಕೂಡ ಟೆಲಿಗ್ರಾಮ್ ಗ್ರೂಪಲ್ಲಿ ಬರುತ್ತೆ ಅಂತ ಹೇಳ್ತಾ, ಇದಿಷ್ಟು ಒಂದು ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ದಯವಿಟ್ಟು ಒಂದು ಲೈಕು, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಮಾಡ್ಕೋದಂತ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್ ಬಾಯ್, ಥ್ಯಾಂಕ್ ಯು, ನಮಸ್ಕಾರ.